ಇದನ್ನ ನಾನು ರಿಷಿ ಅವರಿಂದ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಕವಲುದಾರಿ ಸಿನಿಮಾ ನೋಡಿದ್ಮೇಲೆ ತುಂಬಾ ಬಿಗ್ ಫ್ಯಾನ್ ಆಗ್ಬಿಟ್ಟಿದೆ ನಾನು. ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ಛೇ ಇವತ್ತು 9ನೇ ತಾರೀಕು ನೈಟ್ ಪ್ರೀಮಿಯರ್ ಶೋ ಹಾಕ್ಬಿಟ್ಟಿದ್ದಾರೆ, ರಾಮನ ಅವತಾರ. ಸುಮ್ನೆ ನಾಳೆವರೆಗೂ ಯಾಕೆ ಕಾಯ್ಬೇಕು, ಇವತ್ ನೈಟೇ ಹೋಗ್ಬಿಟ್ಟು ಪ್ರೀಮಿಯರ್ ಶೋ ನೋಡ್ಕೊಂಡ್ ಬಂದು ರಿವ್ಯೂ ಮಾಡ್ಬಿಟ್ರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಹೋದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಒಪಿನಿಯನ್ ಚೇಂಜ್ ಆಗೋಯ್ತು. ಇಷ್ಟು ದೊಡ್ಡ ಮೋಸ, ಈ ತರದೊಂದು ಡಿಸಾಸ್ಟರ್ ಮೂವಿನ ರಿಷಿ ಅವರಿಂದ ಎಕ್ಸೆಪ್ಟೇಷನ್ ಯಾರು ಕೂಡ ಮಾಡಿರ್ಲಿಲ್ಲ, ನಾನು ಕೂಡ. ಡೈರೆಕ್ಟ್ ಆಗಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ. ಅವಾಗವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರದವು ಬರ್ತಾ ಇರ್ತವೆ, ಮಾಡ್ಕೊಂಡು ನೋಡಿದ್ರೆ ಒಂದು ಲೆವೆಲ್ಗೆಲ್ಲೋ ಹೋಗುತ್ತಪ್ಪ. ಯಾವುದೇ ರೀತಿ ಆಫರ್ ಸಿಗ್ತಾ ಇಲ್ಲ ಅಂತ ರಿಷಿ ಅವರು ಸಡನ್ ಆಗಿ ಇದಕ್ಕೆ ಒಪ್ಕೊಂಡು ಓಕೆ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಎದ್ದು ಕಾಣಿಸ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ಈಗ ಸಿನಿಮಾ ಒಳಗಡೆ ನುಗ್ಗೋಣ. ರಿಷಿ ಊರಲ್ಲಿ ದೊಡ್ಡದಾಗಿ ಪಾಲಿಟಿಕ್ಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಜನಗಳ ಹತ್ರ ಚೆನ್ನಾಗಿ ರೋಲ್ ಕಾಲ್ ಮಾಡಿ ಇಟ್ಕೊಂಡಿರ್ತಾನೆ, ಒಳ್ಳೆ ಕೆಲ್ಸಕ್ಕೆ. ಆದ್ರೆ ಅದು ಬೇರೆ ಏನೋ ಆಗೋಗುತ್ತೆ. ಆ ದುಡ್ಡನ್ನ ಸಡನ್ ಆಗಿ ಅವ್ನ ಫ್ರೆಂಡ್ ಲಪ್ಟಾಯಿಸ್ಕೊಂಡು ಹೊಟ್ಟೋದ್ಮೇಲೆ ಇದೆಲ್ಲ ಇವನ್ ತಲೆಗೆ ಬರುತ್ತೆ ಅಂತ ಅವನು ಊರ್ನ ಬಿಟ್ಟು ಬೇರೆ ಕಡೆ ಎಸ್ಕೇಪ್ ಆಗ್ತಾನೆ. ಅಲ್ಲೋಗಿ ಇನ್ನೊಂದು ಹುಡುಗಿ ಪರಿಚಯ, ಅದೇನೆ ನಮ್ಮ ಪ್ರಣೀತಾ. ಈ ಸಿನಿಮಾದಲ್ಲಿ ಪ್ರಣೀತಾ ಮೇಡಮ್ ಅವ್ರನ್ನ ರೀ ಎಂಟ್ರಿ ಕೊಟ್ಟಿದ್ದಾರೆ, ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ರೀತಿ ಒಂದು ಡಿಸಾಸ್ಟರ್ ಸಿನಿಮಾದ ಮುಖಾಂತರ ಕರ್ಕೊಂಡ್ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಂದಾಗೆ ಅವ್ರ ಆಕ್ಟಿಂಗ್ ಲೆವೆಲ್ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ, ಮೊದ್ಲು ಬಂದಿರೋ ಸಿನಿಮಾಗಳಿಗಿನ್ನ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ. ಮದ್ವೆ ಆಗಿ ಮಕ್ಕಳಾಯ್ತಲ್ಲ ಅದಕ್ಕೆ ಇರ್ಬೇಕು. ಓಕೆ, ಇಲ್ಲಿ ರಿಷಿಗೆ ಪ್ರಣೀತನ್ ಜೊತೆ ಪರಿಚಯ ಆಯ್ತು, ಲವ್ ಆಯ್ತು, ಸಡನ್ ಆಗಿ ಅವಳ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅದು ಏನಕ್ಕೆ, ಅವಳನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು ಒಂದು ಇಲ್ಲಿ ಸಸ್ಪೆನ್ಸ್. ಇದು ಇಲ್ಲಿವರೆಗೂ ಫಸ್ಟ್ ಹಾಫ್ ಆಗೋಯ್ತು, ಏನೋ ಮಾಡಿದ್ರು ಮರ, ಏನೋ ಸಸ್ಪೆನ್ಸ್ ಆಗಿಟ್ಟವ್ರೆ ಅಂತ ಸೆಕೆಂಡ್ ಹಾಫ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಯ್ಯೋ ಜನಗಳು ಒನ್ ಬೈ ಒನ್ ಎದ್ದು ಥಿಯೇಟರ್ ಬಿಟ್ಟು ಹೋಗ್ತಾ ಇದ್ರು. ನನಗೂ ಹೋಗ್ಬೇಕು ಅಂತ ಅನಿಸ್ತಿತ್ತು, ಬಟ್ ಏನ್ ಮಾಡೋದು, ಕೊಟ್ಬಿಟ್ಟಿದ್ದೀನಲ್ಲ, ಫುಲ್ ನೋಡ್ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ತಿಳಿದ್ಬಿಟ್ರೆ ಒಳ್ಳೇದು ಅಂತ ಬಂದೆ. ಹಿಡಿದು ಬಿಡ್ತು ಮಾತ್ರ, ಏನ್ ಮಾಡೋದು, ಎದ್ದು ಹೋಗ್ಬೇಕು ಅನಿಸ್ತೈತೆ, ಹೋಗಕ್ಕೈತಲ್ಲ. ಇನ್ನು ಆಡಿಯನ್ಸ್ಗಳು ಮಾತ್ರ ಸಖತ್ತಾಗಿ ಕೂಗ್ತಾ ಇದ್ರು. ಹೆಂಗೆ ಯಾವನ ಡೈರೆಕ್ಟರ್ ಈ ರೀತಿ ಎಲ್ಲ ರೆಸ್ಪಾನ್ಸ್ ಮಾಡ್ತಿದ್ರು ಕೂಡ ಇವ್ರು ಈ ಸಿನಿಮಾನ ಯಾವ ರೀತಿ ಓಪ್ ಇಟ್ಕೊಂಡು ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಅರುಣ್ ಸಾಗರ್ ಅವ್ರು ಕಾಣಿಸ್ಕೋತಾರೆ. ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ದೊಡ್ಡ ಲಾಸ್ ಮಾಡ್ಬಿಟ್ರು. ಅವಾಗ ಮಧ್ಯದಲ್ಲಿ ಮದಕರಿ ಸಿನಿಮಾದಲ್ಲಿ ಅರುಣ್ ಸಾಗರ್ ಅವ್ರು ಆಕ್ಟ್ ಮಾಡಿದ್ರಲ್ಲ, ಅದೇ ರೀತಿ ಸ್ವಲ್ಪ ಕಾಣಿಸ್ಕೋತಾರೆ, ಸ್ವಲ್ಪ ಲಿಟ್ಲ್ ಬಿಟ್ ಅನ್ನೋದು ಬಿಟ್ರೆ ಈ ಸಿನಿಮಾ ಫುಲ್ ಆಫ್ ಡಿಸಾಸ್ಟರ್, ಸುಮ್ನೆ ಪೈಸಾ ವೇಸ್ಟ್. ಅಂದಾಗೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಕೂಡ ಇದ್ದಾರೆ, ಶುಭ್ರ ಅಯ್ಯಪ್ಪ. ಪ್ರೊನೌನ್ಸಿಯೇಷನ್ ಮಸ್ಟ್, ಶುಭ್ರ ಅಯ್ಯಪ್ಪ, ಏನೋ ಒಂದು ಅತ್ತಕ್ಕೆ. ಇನ್ನು ಇವ್ರನ್ನ ಕರ್ಕೊಂಡ್ ಬಂದಿರೋಂಥ ಉದ್ದೇಶ ನಮ್ಮ ಪ್ರಣಗೂ ನನಗಂತೂ ಗೊತ್ತಿಲ್ಲ. ಯಾಕೆ ಕರ್ಕೊಂಡ್ ಬಂದ್ರು, ಇವ್ನ್ ಯಾಕೆ ಅವಳನ್ನ ಮೀಟ್ ಮಾಡ್ದ, ಅವ್ನ್ ಯಾಕೆ ಮಂಗಳೂರ್ಗೆ ಹೋದ, ಅಲ್ಲಿಂದ ಬೆಂಗಳೂರಿಗೆ ಯಾಕೆ ಬಂದ, ಅಲ್ಲಿ ಏನೇನೆಲ್ಲ ಆಯ್ತು, ಸುಮ್ನೆ ಇವೆಲ್ಲ ಟೈಮ್ ವೇಸ್ಟ್, ಸ್ಟೋರಿ ಇಲ್ವೇ ಇಲ್ಲ. ಇನ್ನು ಕೊನೆ ಎಂಡಿಂಗ್ ಮಾತ್ರ ಈ ರೀತಿನೇ ಒಂದು ಸಿನಿಮಾನ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಅಂತ ನನಗೆ ಸಖತ್ ಬೇಜಾರಾಯ್ತು. ಇನ್ನು ನನ್ನ ಜೊತೆ ಕೂತ್ಕೊಂಡು ಪ್ರೀಮಿಯರ್ ಶೋ ನೋಡ್ದಂತ ಜನಗಳು ನಾನು ಈ ರೀತಿ ಎಲ್ಲ ಹೇಳದ್ಮೇಲೆ ನಿಮ್ಗೆ ಹೆಂಗಿರ್ಬೋದು ಅಂತ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ಟು ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನನ್ನು ಮಾತ್ರ ಬೈಕೋಬಿಡಿಪ್ಪ. ಮೊದಲೇ ಹೇಳಿದೀನಿ, ಈ ಸಿನಿಮಾಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ. ನನ್ನ ಕಡೆಯಿಂದ ಒಪಿನಿಯನ್ ಏನಪ್ಪಾ ಅಂದ್ರೆ ಈ ಸಿನಿಮಾಗೆ ಹೋದ್ರೆ ಪಕ್ಕ ಉಗಿದ್ಬಿಟ್ಟು ಬರೋದಂತೂ ಡೌಟೇ ಇಲ್ಲ. ಸಿಗ್ತೀನಿ ಮುಂದೆ ನೋಡಿದ್ರೆ, ಟೇಕ್ ಕೇರ್, ಬಾಯ್, ಸಿ ಯು.